ನೀನ್ ತೋರ್ಸಿದ ಪ್ರೀತಿ ನಿಜವಾಗ್ಲೂ ನಾನು ನಿನ್ ಮಗಳು ಅನ್ನೋ ತರ ಮಾಡ್ಬಿಟ್ಟಿತ್ತು. ಕೆಲವೊಂದು ಸೀರಿಯಲ್ಗಳು ಜನರನ್ನ ಬಹಳಷ್ಟು ಹಿಡಿದುಕೊಳ್ಳುತ್ತವೆ. ನಮ್ಮ ಅಕ್ಕಪಕ್ಕದಲ್ಲಿ ನಡೆಯೋ ಕತೆ ಏನು ಎಂಬಂತೆ, ಆ ಪಾತ್ರಗಳೆಲ್ಲ ನಮ್ಮವರೇ ಎಂಬಂತೆ. ಆ ರೀತಿ ಮಾಡಿದ್ದದ್ದು ಸೀತಾರಾಮ ಧಾರಾವಾಹಿ. ನಮ್ ಸೀತನ್ ಪರಿಸ್ಥಿತಿ ಹೀಗಾಗಬಾರ್ದಾಗಿತ್ತು. ಸಣ್ಣ ಪ್ರೋಮೋ ಒಂದನ್ನ ಬಿಟ್ಟು ಸಾಕಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿದ್ದಂತ ಧಾರಾವಾಹಿ ಅದು. ಪ್ರೋಮೋ ಬಿಟ್ಟು ಸುಮ್ಮನಾಗಿದ್ದ ಜಿ ಕನ್ನಡ ಚಾನೆಲ್ಗೆ ವೀಕ್ಷಕರು ಡಿಮ್ಯಾಂಡ್ ಮಾಡಿದ್ರು. ಯಾವುದೇ ಧಾರಾವಾಹಿಯ ಪ್ರೋಮೋ ಹಾಕಿದ್ರು ಸೀತಾರಾಮ ಧಾರಾವಾಹಿ ಯಾವಾಗಿಂದ ಶುರು ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು. ಬಳಿಕ 2023ರಲ್ಲಿ ಧಾರಾವಾಹಿ ಶುರುವಾಯಿತು. ಆದರೆ ಬೇಸರದ ಸಂಗತಿ ಅಂದ್ರೆ 2 ವರ್ಷಕ್ಕೆ ಧಾರಾವಾಹಿ ಮುಕ್ತಾಯವಾಗ್ತಾ ಇದೆ. ಈ ಧಾರಾವಾಹಿಗೆ ಅದರದ್ದೇ ಆದ ಫ್ಯಾನ್ ಫಾಲೋವರ್ ಸಿಕ್ಕಾಬಟ್ಟೆ ಮಂದಿ ಇದ್ರು. ಆರಂಭದಿಂದಾನೂ ಸಿಹಿಯ ಮುದ್ದಾದ ಮಾತುಗಳನ್ನ ಕೇಳ್ತಾ ಸೀತಾರಾಮ ಲವ್ ಸ್ಟೋರಿಯನ್ನ ಎಂಜಾಯ್ ಮಾಡ್ತಾ ಇದ್ರು. ರಾಮ ಲಕ್ಷ್ಮಣರಂತೆ ಕಂಡ ಅಶೋಕ ಹಾಗೂ ರಾಮ್ ಅದೆಷ್ಟೋ ಜನ ಫಿದಾ ಆಗಿದ್ರು. ಇದರ ನಡುವೆ ಅಶೋಕ್ ಮತ್ತು ಪ್ರಿಯಾ ಲವ್ ಸ್ಟೋರಿ ಕೂಡ ಸ್ಪೆಷಲ್ ಎನಿಸಿತ್ತು. ಇಷ್ಟೆಲ್ಲ ಖುಷಿಯ ನಡುವೆ ಒಬ್ರು ವಿಲನ್ ಇರ್ಬೇಕಲ್ಲ, ಅದೇ ಭಾರ್ಗವಿ. ಎಲ್ಲರ ಎದುರು ಚೆನ್ನಾಗಿ ನಟಿಸಿ ಕತ್ತಿ ಮಸೆಯುತ್ತಿದ್ದ ಭಾರ್ಗವಿಗೆ ವೀಕ್ಷಕರು ಅದೆಷ್ಟು ಶಾಪ ಹಾಕಿದ್ದರೋ ಏನೋ. ಇತ್ತೀಚೆಗೆ ಪ್ರಸಾರದ ಟೈಮ್ ಕೂಡ ಬದಲಾಗಿತ್ತು. ಆದರೆ ಅದಕ್ಕಿಂತ ವೀಕ್ಷಕರು ಮಾತ್ರ ಬದಲಾಗಿರಲಿಲ್ಲ. ಕಾರಣ ಅದರೊಳಗಿನ ಕತೆ. ಸಿಹಿಯನ್ನ ಭಾರ್ಗವಿ ಕೊಲೆ ಮಾಡಿಸಿದ್ಲು. ವೀಕ್ಷಕರಿಗೆಲ್ಲ ಆಗಲೇ ಬೇಸರವಾಗಿತ್ತು. ಸಿಹಿ ಇಲ್ಲದ ಸೀತಾರಾಮ ನೋಡೋದಕ್ಕೆ ಸಾಧ್ಯವಾ ಎಂದಿದ್ರು. ಆದರೆ ಊಹೆಯೇ ಮಾಡಲು ಸಾಧ್ಯವಾಗದಂತ ಟ್ವಿಸ್ಟ್ ನೀಡಿತ್ತು ಸೀರಿಯಲ್ ತಂಡ. ಸಿಹಿಯ ಪ್ರತಿರೂಪ ಸುಬ್ಬಿ ಬಂದಳು. ಸಿಹಿ ಆತ್ಮವಾಗಿ ವೀಕ್ಷಕರನ್ನ ಕಾಡಿದಳು. ಕತೆ ಅದ್ಭುತವಾಗಿ ಸಾಗ್ತಾ ಇರುವಾಗಲೇ ಮುಗಿಯುವ ಹಂತ ತಲುಪಿದೆ. ಸಿಹಿ ಇನ್ನಿಲ್ಲ ಅನ್ನೋದು ಸೀತಾಗೆ ಗೊತ್ತಾಗಿದೆ. ಸುಬ್ಬಿಯು ತನ್ನದೇ ಮಗಳು ಎಂಬ ಸತ್ಯ ಗೊತ್ತಾಗಬೇಕಿದೆ. ಆ ಬಳಿಕ ಸೀರಿಯಲ್ ಅಂತ್ಯವಾಗಲಿದೆ. ಇದು ಸೀತಾರಾಮ ವೀಕ್ಷಕರಿಗೆ ಬೇಸರ ತರಿಸೋದು ಮಾತ್ರವಲ್ಲ, ಕಲಾವಿದರಿಗೂ ಬೇಸರ ತರಿಸಿದೆ. ಎಲ್ಲರೂ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ವೈಷ್ಣವಿ ಈ ಸೀರಿಯಲ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. ಈ ಅಂತ್ಯವು ಉತ್ತಮವೊಂದರ ಆರಂಭ ಮಾತ್ರ. ನನ್ನ ವೃತ್ತಿ ಜೀವನದ ಅತ್ಯಂತ ಸ್ಮರಣೀಯ ಪ್ರಾಜೆಕ್ಟ್ಗಳಲ್ಲಿ ಇದು ಒಂದಾಗಿದೆ. ಇದನ್ನ ಮಾಡಿದವರಿಗೆ ಧನ್ಯವಾದ ಹೇಳ್ತೇನೆ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಸೀತಾ ಎಂದು ಸಹಿ ಹಾಕುತ್ತಿದ್ದೇನೆ. ಆದರೆ ಶೀಘ್ರದಲ್ಲಿ ಅದ್ಭುತವಾದ ಯೋಜನೆಯೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಸೀತಾರಾಮ ಸೀರಿಯಲ್ ಮುಗಿಯುತ್ತಿದ್ದಂತೆ ನಟಿ ವೈಷ್ಣವಿ ಗೌಡ ಮತ್ತೆ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿರಬಹುದು. ಹೀಗಾಗಿ ನಟಿ ಶೀಘ್ರದಲ್ಲೇ ಅದ್ಭುತವಾದ ಯೋಜನೆಯೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಅಂತ ಕೊನೆಯಲ್ಲಿ ಬರೆದುಕೊಂಡಿದ್ದಾರೆ. 2023ರ ಜುಲೈ 17ರಂದು ಸೀತಾರಾಮ ಧಾರಾವಾಹಿ ತೆರೆಗೆ ಬಂದಿತ್ತು. ಆದರೆ 2025ಕ್ಕೆ ಅಂತ್ಯಗೊಳ್ತಿರೋದು ಅಭಿಮಾನಿಗಳಿಗೆ ಬೇಸರ ತರಿಸಿದೆ.